ನಮಸ್ತೆ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ನಡವಳಿಕೆಯಲ್ಲ, ಅದು ಸಂವಹನ. ಅಂದರೆ ನೀವು ಯಾವುದೋ ಒಂದು ಒತ್ತಡದ ಕೆಲಸದಲ್ಲಿರ್ತೀರಾ, ಅಂದರೆ ಜಸ್ಟ್ ಇವಾಗ ಡ್ಯೂಟಿಯಿಂದ ಬಂದಿರ್ತೀರಾ, ಅಲ್ಲೇನೋ ಪ್ರಾಬ್ಲಮ್ ಆಗಿರ್ತದೆ, ಅಲ್ಲಿಂದ ಕಾಲ್ ಬಂದಿರ್ತದೆ, ಇಲ್ಲ ನಿಮ್ಮ ಮ್ಯಾನೇಜರ್ ಯಾವುದೋ ಅಪ್ಡೇಟ್ಸ್ ಕೇಳಲಿಕ್ಕೆ ಕಾಲ್ ಮಾಡಿರ್ತಾರೆ, ಈ ಥರ ಏನೋ ಒಂದು ಗಂಭೀರ ಡಿಸ್ಕಷನಲ್ಲಿ ಇರ್ತೀರಾ ನೀವು ಫೋನಲ್ಲಿ. ಆ ಟೈಮಲ್ಲಿ ಮಗು ಸ್ಟಾರ್ಟ್ ಮಾಡ್ತದೆ ಹಠ ಮಾಡಲಿಕ್ಕೆ. ಹಠ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಮತ್ತೆರಡು ಏಟು ಸಹ ಕೊಡ್ತೀರಾ ಕೇಳೋದಿಲ್ಲ, ಇನ್ನೂ ಗಲಾಟೆ ಮಾಡ್ತದೆ. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಈ ಮಗುನ ಸ್ವಲ್ಪ ಆ ಕಡೆ ಕರ್ಕೊಂಡು ಹೋಗಿ ಅಂತ ಮನೆಯವ್ರಿಗೆ ಹೇಳ್ತೀವಿ, ಆಮೇಲೆ ಮತ್ತೆ ಮಾತಾಡ್ತೀವಿ. ಈ ಥರ ತುಂಬ ನಡೀತಾ ಇರ್ತದೆ ಎಲ್ಲರ ಮನೆಗಳಲ್ಲೂ. ಸಮ್ಟೈಮ್ ಬೇರೆ ಫ್ರೆಂಡ್ ಮನೆಗೆ ಹೋಗಿರ್ತೀವಿ, ಹೋಗಿ ಅರ್ಧ ಗಂಟೆ ಆಗಿರೋದಿಲ್ಲ, ಅಷ್ಟರಲ್ಲಿ ಮಗು ಸ್ಟಾರ್ಟ್ ಮಾಡ್ತದೆ, ಅಮ್ಮ ನಾವು ನಮ್ಮ ಮನೆಗೆ ಹೋಗುವ ಅಂತ. ಎಷ್ಟು ಹೇಳಿದರೂ ಕೇಳೋದಿಲ್ಲ. ಆಮೇಲೆ ಅವನ ಹಠಕ್ಕೆ ಜೋತು ಬಿದ್ದು ನಾವು ಸಹ ಮತ್ತೆ ಬರ್ತೇವೆ ಮನೆಗೆ. ಬರುವಾಗೇನು ಸುಮ್ಮನೆ ಬರೋದಿಲ್ಲ, ಮಗುನ ಬೈಕೊಂಡೇ ಬರ್ತೇವೆ, ಇನ್ಮೇಲೆ ಎಲ್ಲಿ ಸಹ ಬರಲಿಕ್ಕಿಲ್ಲ, ನೀನು ಮನೆಯಲ್ಲೇ ಇರಬೇಕು ಅಂತೇಳಿ ಬೈದು ಬರ್ತೇವೆ. ಅಂದರೆ ನಿಮಗಿದು ಒತ್ತಡದ ದಿನಗಳಿರ್ಬೋದು, ವೃತ್ತಿ ಜೀವನದ ಒತ್ತಡದ ದಿನಗಳಿರ್ಬೋದು, ನೀವು ಒಪ್ಕೊಂಡಿರುವಂಥ ಪ್ರಾಜೆಕ್ಟ್ ಮುಗಿಸ್ಕೊಡ್ಲಿಕ್ಕೆ ಅಂತಿಮ ದಿನಗಳಿರ್ಬೋದು. ಆದರೆ ಮಗುಗೆ ಅವನ ಚೈಲ್ಡ್ಹುಡ್ ಡೇಸ್ ಬಾಲ್ಯ ಅಲ್ವಾ ಅಂತ ಸರ್ ಹೇಳ್ತಿದ್ದಾರೆ. ಸಮ್ಟೈಮ್ ಈಗ ಪ್ರಿನ್ಸಿಪಾಲಿಂದ ನಮಗೆ ಕಾಲ್ ಬಂದಿರ್ತದೆ, ಇಂಥ ಮಗುವಿನ ಪೇರೆಂಟ್ ನಮ್ಮನ್ನು ಬಂದು ಭೇಟಿ ಮಾಡಬೇಕು ಅಂತ. ಸ್ಕೂಲಿಂದ ಬಂದ ತಕ್ಷಣ ನೆಗ್ಲೆಕ್ಟ್ ಮಾಡಲಿಕ್ಕೆ ಇಲ್ಲಲ್ಲ, ಮತ್ತೆ ನಾವು ಹೋಗ್ತೇವೆ. ಹೋದ ತಕ್ಷಣ ಒಂದಿಷ್ಟುದ ಪಟ್ಟಿ ಇರ್ತದೆ, ನಿಮ್ಮ ಮಗು ಬೋರ್ಡಿಂದ ಕಾಪಿ ಮಾಡೋದಿಲ್ಲ, ಬೇರೆಯವರಿಗೂ ಬರೀಲಿಕ್ಕೆ ಕೊಡೋದಿಲ್ಲ, ಆಮೇಲೆ ಬೇರೆಯವರ ಥಿಂಗ್ಸ್ಗಳನ್ನೆಲ್ಲ ತಗೊಳ್ತಾನೆ, ಹೋಮ್ವರ್ಕ್ ಇನ್ಕಂಪ್ಲೀಟ್, ತುಂಬ ಕಂಪ್ಲೇಂಟ್ಸ್ ಹೇಳ್ತಾರೆ. ಪ್ರೋಗ್ರೆಸ್ ಕಾರ್ಡ್ ಕೊಟ್ಟಿದ್ದೆ, ಅದಕ್ಕೆ ಸೈನ್ ಮಾಡಿಸ್ಕೊಂಡು ಬಂದಿಲ್ಲ. ನಮಗೆ ಅಲ್ಲಿಯೇ ಕೋಪ ಬರ್ತದೆ. ಕೆಲವು ಪೇರೆಂಟ್ ಅಂತೂ ಅಲ್ಲಿಯೇ 2 ಬಾರಿಸುವವರು ಇದ್ದಾರೆ. ನಮಗೆ ಎಷ್ಟು ಕೋಪ ಬರ್ತದೆ ಅಂದರೆ, ಯಾಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೇವೆ ಮಕ್ಕಳ ಮೇಲೆ. ಆಮೇಲೆ ಮನೆಗೆ ಬರುವಾಗ ಸಹ ದಾರಿಯಲ್ಲಿ ಎಂಥದ್ರೊಂದು ಐಸ್ ಕ್ರೀಮ್ ಕೇಳಲಿ, ಜ್ಯೂಸ್ ಕೇಳಲಿ, ಎಂಥ ಸಹ ಕೊಡಿಸೋದಿಲ್ಲ. ಬಂದುಬಿಡ್ತೇವೆ ಮನೆಗೆ. ಬಂದ ತಕ್ಷಣ ಮನೆಯಲ್ಲಿ ಅವನ ಫರಿ ಚಾರ್ಜ್ ಮಾಡ್ತೇವೆ. ಯಾಕೋ ಹೀಗೆ ಮಾಡ್ತೀಯಾ, ನಿನಗೇನು ಬರ್ಕೊಳ್ಳೋಕ್ಕೆ ಎಲ್ಲ ಕೊಡಿಸ್ತೇನೆ, ನಿನಗೆ ಒಂದು ಬರೆಯೋದೊಂದೇ ಕೆಲಸ ತಾನೆ, ಅದನ್ನೊಂದು ಮಾಡಲಿಕ್ಕೆ ಆಗೋದಿಲ್ಲ, ಬರೀಲಿಕ್ಕೆ ಎಂಥ ರೋಗ, ಹಾಗೆ ಹೀಗೆ ಬೈದು ಒಂದಷ್ಟು ಬೈದಾದ್ಮೇಲೆ ಅವನು ಇನ್ನೂ ಮೌನವಾಗಿದ್ದರೆ, ನೋಡು ಮಾಡೋದೆಲ್ಲ ಮಾಡಿಬಿಟ್ಟು ಎಷ್ಟು ಸೈಲೆಂಟ್ ಆಗಿದ್ದಾನೆ ಅಂತ 2 ಬಾರಿಸಿ ಬಿಡ್ತೇವೆ. ಅವನು ಇಲ್ಲಮ್ಮ ಹಾಗೆ ಮಾಡೋದಿಲ್ಲ, ಇನ್ಮೇಲೆ ಹಾಗೆ ಮಾಡೋದಿಲ್ಲ ಅಷ್ಟೇ ಹೇಳ್ತಾನೆ. ನಮಗೆ ಹೇಗಾಗ್ತದೆ ಅಂದರೆ, ಸ್ವಲ್ಪ ಹೊತ್ತಾದಮೇಲೆ ನಮಗೆ ರಿಯಲೈಸ್ ಆಗ್ತದೆ, ಎಷ್ಟು ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡಿದೆ ಅಲ್ಲ ನಾನು, ಹೀಗೆ ಮಾಡಬಾರ್ದಾಗಿತ್ತು ಅಂತ ಗಿಲ್ಟ್ ಫೀಲ್ ಆಗ್ತದೆ. ಹಾಗೆ ಎಲ್ಲಿಯೋ ಆಟಾಡ್ತಿರೋಂತಹ ಮಗುನ ಮತ್ತೆ ಕರಿತೇವೆ, ಯಾಕೋ ಪುಟ್ಟ ಹೀಗೆ ಮಾಡಿದೆ, ಅಮ್ಮನಿಗೆ ತುಂಬ ಕೆಲಸ ಇರುತ್ತೆ, ಆಫೀಸ್, ಡ್ಯೂಟಿ, ಮಧ್ಯದಲ್ಲಿ ಒಂದಷ್ಟು ಟ್ರಾವೆಲ್, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಿಲ್ವಾ, ನೀ ಯಾಕೆ ಹೀಗೆ ಮಾಡಿದೆ ಪುಟ್ಟ ಅಂತ. ಅಂದರೆ ನಾನು ಯಾಕೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲಮ್ಮ ಅಂತ ಅಷ್ಟೇ ಮಕ್ಕಳು ಹೇಳ್ತಾರೆ. ನಮಗೆ ಇಲ್ಲಿ ಸರ್ ಅರ್ಥ ಮಾಡಿಸ್ತಿದ್ದಾರೆ, ಮಕ್ಕಳ ವರ್ತನೆಯನ್ನು ಮಾತ್ರ ಗಮನಿಸಿಬಿಟ್ಟು ಅದನ್ನ ಸರಿಪಡಿಸಲಿಕ್ಕೆ ಹೋದರೆ ಆಗುವ ಪ್ರಮಾದಗಳೇ ಇವು. ಈ ನಡವಳಿಕೆ ಹಿಂದಿರುವ ಮಗುವಿನ ಅಗತ್ಯವನ್ನು ನಾವು ಅರಿಲಿಕ್ಕೆ ಹೋಗೋದಿಲ್ಲ, ಕೇವಲ ಅವರ ಆ ನಡವಳಿಕೆನ ಇಮ್ಮಿಡಿಯೇಟ್ ಇನ್ಸ್ಟೆಂಟಾಗಿ ಸರಿ ಮಾಡುವಂತ ಹೋಗ್ತೇವೆ. ಶಿಕ್ಷಿಸೋದು, ಗದರಿಸೋದು ಮಾಡ್ತೀವಿ. ಅದಲ್ಲ, ಸೈಕಾಲಜಿಸ್ಟ್ಗಳ ಪ್ರಕಾರ ಇದು ಈಡೇರದ ಭಾವನಾತ್ಮಕ ಸಂವೇದನೆಯ ಮತ್ತು ಸಂಬಂಧಗಳಲ್ಲಿನ ಬೇಡಿಕೆಗಳು ದೀರ್ಘಕಾಲದ ದುರ್ವರ್ತನೆಗೆ ದಾರಿ ಮಾಡಿಕೊಡ್ತವೆ ಅಂತ ಸರ್ ಹೇಳ್ತಾರೆ. ಇದೆಲ್ಲ ನಮಗೆ ಗೊತ್ತೇ ಆಗಲ್ಲ ನೋಡಿ. ಮಕ್ಕಳು ಹಠ ಮಾಡಿದ್ರು ಅಂದರೆ ನಮಗೆ ಒಂದೇ ಇಮ್ಮಿಡಿಯೇಟ್ 2 ಹೊಡಿಬೇಕು, ಅವ್ರ ಜೊತೆ ಮಾತಾಡಿ ಕನ್ವಿನ್ಸಿಂಗ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಬೇರೆ ಏನೂ ಆಪ್ಷನ್ನೇ ಸಿಗೋದಿಲ್ಲ. ಅಂದರೆ ಇಲ್ಲಿ ಸರ್ ಹೇಳ್ತಿದ್ದಾರೆ, ಮಕ್ಕಳು ಹಠ ಮಾಡ್ತಿದ್ದಾರೆ, ಮೌನವಾಗ್ತಿದ್ದಾರೆ, ಕುಸಿತಿದ್ದಾರೆ, ರಚ್ಚೆ ಹಿಡಿತಿದ್ದಾರೆ ಅಂದರೆ ಆ ವರ್ತನೆಯನ್ನು ನಿಯಂತ್ರಿಸಲಿಕ್ಕೆ ಅವಸರ ಪಡಬೇಡಿ, ಬದಲಿಗೆ ಮಗುವಿನ ಜೊತೆ ಹೆಚ್ಚಿನ ಬಾಂಧವ್ಯವನ್ನು ಬೆಸಲಿಕ್ಕೆ ಪ್ರಯತ್ನ ಪಡಿ. ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ಭಾವನೆ ಬರೋ ಥರ ಮಗು ಜೊತೆ ವ್ಯವಹರಿಸಿ ಅಂತ ಹೇಳ್ತಿದ್ದಾರೆ. ಮಕ್ಕಳದ ಬದಲಾದ ವರ್ತನೆಗೆ ಮೇನ್ ಕಾರಣ ಏನಂದರೆ, ನಾನಿಲ್ಲಿ ಸುರಕ್ಷಿತವಾಗಿಲ್ಲ, ಇನ್ಸೆಕ್ಯೂರಿಟಿ ಫೀಲ್ ಇದ್ದಾಗ ಮಾತ್ರ ಆ ಥರ ಆಡ್ತಾರೆ ಮಕ್ಕಳು ಅಂತ ಸರ್ ಹೇಳ್ತಾರೆ. ಅದನ್ನು ನಾವು ಗದರಿಸ್ಬಿಟ್ಟು, ಶಿಕ್ಷೆ ನೀಡಿಬಿಟ್ಟು, ಇಲ್ಲ ಅಲ್ಲಿ ಕರ್ಕೊಂಡೋಗಲ್ಲ ಇಲ್ಲಿ ಕರ್ಕೊಂಡೋಗಲ್ಲ ಅಂತ ಬೆದರಿಸ್ಬಿಟ್ಟು ನಾವು ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವಲ್ಲಿ ಯಶಸ್ವಿ ಆಗ್ಬೋದು. ಆದರೆ ಇದು ಒಂದು ವೃತ್ತದ ಹಾಗೆ ಮತ್ತೆ ಮತ್ತೆ ಸಂಭವಿಸ್ತಾನೆ ಇರ್ತದೆ. ಈ ಥರದ ಇದರಲ್ಲಿ ನಾವು ಕಂಡೀಷನಲ್ಲಿ ನಾವು ಆ ವರ್ತನೆನ ಮಾತ್ರ ನಿಭಾಯಿಸದೆ, ವರ್ತನೆಯ ಹಿಂದಿನ ಬೇಡಿಕೆ ಏನು ಅಂತ ಅರಿಲಿಕ್ಕೆ ಪ್ರಯತ್ನ ಪಡಬೇಕು. ಮಕ್ಕಳು ನಿಮಗೆ ಕಷ್ಟ ಕೊಡ್ತಿದ್ದಾರೆ ಅಂತ ನೀವು ಅನ್ಕೋಬೇಡಿ, ಅವರು ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದನ್ನ ಅರ್ಥ
ಅರ್ಥ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಮಾಡಬೇಕಾಗಿರೋದು ಬಿಗಿಯಾದ ನಿಯಂತ್ರಣ ಅಲ್ಲ, ಅಂದರೆ ನಮ್ಮ ಉಪಸ್ಥಿತಿ ತುಂಬ ಅವ್ರ ಜೊತೆ ಸಂವೇದನಾಶೀಲವಾಗಿ ವರ್ತಿಸಿ. ನೀವು ಅವ್ರ ಜೊತೆ ನಂಬಿಕೆಯಿಂದ ಅವ್ರನ್ನ ಮಾತುಗಳನ್ನ ಕೇಳಿ, ಏನಾಗ್ತಿದೆ ಕೇಳಿ, ಅರ್ಥ ಮಾಡಿಕೊಳ್ಳಿ. ಹಿಂದಿನ ಅಗತ್ಯನ ಅರ್ಥ ಮಾಡಿಕೊಳ್ಳಲಿಕ್ಕೆ ಆರಂಭಿಸಿದಾಗ ಮಗು ಗುಣಮುಖವಾಗಲಿಕ್ಕೆ ಆರಂಭಿಸ್ತಿದೆ ಅಂತ ಇಲ್ಲಿ ಸರ್ ಹೇಳ್ತಿದ್ದಾರೆ. ಅಂದರೆ ಈಗ ಮಕ್ಕಳು ಸುಳ್ಳು ಹೇಳ್ತಾರೆ, ಕಳ್ತನ ಮಾಡ್ತಾರೆ, ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಾರೆ, ಮತ್ತು ಎದುರುತ್ತರ ಕೊಡ್ತಿದ್ದಾರೆ, ಹಠ ಮಾಡ್ತಿದ್ದಾರೆ, ಶಾಲೆ ತಪ್ಪಿಸ್ತಾ ಇದ್ದಾರೆ, ಹದಿಹರೆಯದ ಮಕ್ಕಳಾದರೆ ಬೀಡಿ ಸಿಗರೇಟ್ ಸೇರ್ತಿದ್ದಾರೆ. ಈ ಥರ ಎಲ್ಲ ಅಂದ ತಕ್ಷಣ ನಾವು ಅವರ ವರ್ತನೆಯನ್ನು ನಿಲ್ಲಿಸಲಿಕ್ಕೆ ಹಾತೊರೆಯೋದು ಬೇಡ, ಅವರೊಂದಿಗಿನ ಭಾವನಾತ್ಮಕ ಸಂಬಂಧವನ್ನು ಗಟ್ಟಿಗೊಳಿಸೋಣ ಅಂತ ಸರ್ ಹೇಳ್ತಿದ್ದಾರೆ. ಇಲ್ಲಿ ಒಂದು ಕೋಟ್ ಕೊಟ್ಟಿದ್ದಾರೆ ಸರ್. ಪ್ರತಿದಿನ ನಮ್ಮ ಮಕ್ಕಳು ನಾವು ಹೇಳೋದು ಕೇಳಿಸ್ತಿದೆಯಾ, ನೀವು ನನ್ನನ್ನು ನೋಡ್ತಾ ಇದ್ದೀರಾ, ನಾನು ನಿಮಗೆ ಮುಖ್ಯನಾ ಅಂತ 100 ಸಣ್ಣ ಸಣ್ಣ ರೀತಿಯಲ್ಲಿ ಕೇಳ್ತಾ ಇರ್ತಾರೆ. ಅವರ ನಡವಳಿಕೆಯು ಹೆಚ್ಚಾಗಿ ನಮ್ಮ ಪ್ರತಿಕ್ರಿಯೆಯನ್ನು ಪ್ರತಿಬಿಂಬಿಸ್ತದೆ ಅಂತ ಸರ್ ಹೇಳ್ತಾರೆ. ನಾವು ತಿಳ್ಕೊಳ್ಳೋದು ಇದರಿಂದ ತುಂಬ ಇದೆ. ನಾವು ಇಮ್ಮಿಡಿಯೇಟ್ ಆ್ಯಕ್ಷನ್ ಮಾಡಿಬಿಟ್ಟು ಅವ್ರನ್ನ ದಂಡಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವ್ರನ್ನ ಕರೆಕ್ಟ್ ಮಾಡ್ಬೋದು ಅನಿಸುತ್ತೆ. ಧನ್ಯವಾದಗಳು.